ಇಸ್ ನೋಡಿ ಮಧ್ಯಪ್ರಾಚ್ಯದ ಯುದ್ಧದಿಂದ ಸದ್ಯಕ್ಕೆ ಎಷ್ಟೆಲ್ಲ ಎಫೆಕ್ಟ್ ಆಗ್ತಾ ಇದೆ, ಎಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ನಾವು ನೋಡ್ತಾ ಇದೀವಿ. ಅದರಲ್ಲೂ ಕೂಡ ನಮ್ಮ ದೇಶದಲ್ಲಿ ಅಂತಾನೆ ನಮ್ಮ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಸಿಲಿಂಡರ್ಗೋಸ್ಕರ ಒದ್ದಾಡ್ತಿದೆ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದರಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಇರ್ಬೋದು ಅಥವಾ LPG ಸಿಲಿಂಡರ್ ಇರ್ಬೋದು. ಈಗ ಯುದ್ಧದ ಕಾರ್ಮೋಡ ಈಗ ಸದ್ಯಕ್ಕೆ ಇರುವಂತದ್ದು. ಹಾಗಾಗಿ ಗ್ಯಾಸ್ ಅಭಾವ, ಹಸಿವಿನ ಆತಂಕ ಕೂಡ ಶುರುವಾಗಿದೆ. ಈಗ ಹುಬ್ಬಳ್ಳಿಯಲ್ಲಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಹಾಹಾಕಾರ ಏನೋ ಶುರುವಾಗಿದೆ. ಕೇವಲ ಹುಬ್ಬಳ್ಳಿಯಲ್ಲ, ಬಹಳಷ್ಟು ಭಾಗಗಳಲ್ಲಿ ಈ ಒಂದು ಸಮಸ್ಯೆ ಆಗ್ತಾ ಇರುವಂತದ್ದು. ವಾಣಿಜ್ಯ ನಗರಿಯಲ್ಲಿ 20 ವರ್ಷಗಳಲ್ಲಿ ಕಂಡರಿಯದ ಬಿಕ್ಕಟ್ಟಿದೆ. ಸರಳ ಊಟಕ್ಕೆ ಮೊರೆ ಹೋದ PG ಕಿಚನ್ ಮಾಲೀಕರು ಕಳೆದ 5-6 ದಿನಗಳಿಂದ ಸಿಗದ LPG ಸಿಲಿಂಡರ್. ವಿದ್ಯಾರ್ಥಿಗಳ ವಿವಿಧ ಬಗೆಯ ಊಟಕ್ಕೆ ಎದುರಾಯಿತು ಬ್ರೇಕ್. ಈಗ ಚಪಾತಿ, ದೋಸೆ ಇದರ ಬದಲು ಬರೀ ರೈಸ್ ಮತ್ತೆ ಸಾಂಬಾರ್ ಸಪ್ಲೈ ಆಗ್ತಾ ಇದೆ. ಅತಿ ಹೆಚ್ಚಾಗಿ ಗ್ಯಾಸ್ ಬಳಕೆ ಆಗುವಂತಹ ಊಟ ತಿಂಡಿಗೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿದ್ದಾರೆ. ಈಗ PGಗಳಲ್ಲೂ ಕೂಡ 50ರಿಂದ 60 ಜನ PGಗಳಲ್ಲಿ ಆಹಾರ ತಯಾರಿಕೆಗೆ ಹರಸಾಹಸವೇ ಪಡ್ತಾ ಇದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಇಲ್ಲದೆ ಕಂಗೆಟ್ಟ ಮಾಲೀಕರು ಬಹಳಷ್ಟು ಊಟ ತಿಂಡಿಗಳನ್ನ ಬ್ರೇಕ್ ಹಾಕಿದ್ದಾರೆ. ಸದ್ಯಕ್ಕೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ವಿದ್ಯಾರ್ಥಿಗಳ ನೆಚ್ಚಿನ ಊಟ, ವಿವಿಧ ಬಗೆಯ ಊಟಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಇಲ್ಲಿ ಚಪಾತಿ ಅಥವಾ ಬೇರೆ ಬೇರೆ ಐಟಮ್ಸ್ಗಳೇನು ಕೂಡ ಮಾಡ್ತಾ ಇಲ್ಲ. ಚಪಾತಿ ದೋಸೆಗೆಲ್ಲ ಜಾಸ್ತಿ ಗ್ಯಾಸ್ ಬಳಕೆ ಆಗುತ್ತೆ ಅನ್ನುವಂಥ ಒಂದು ಕಾರಣದಿಂದ ಕೇವಲ ಅನ್ನ ಸಾಂಬಾರು ಮಾತ್ರ ಕೊಡ್ತಾ ಇದ್ದಾರಂತೆ. ಇದೇನು ಹೊಸ ವಿಚಾರ ಅಲ್ಲ, ಈಗ ಎಲ್ಲ ಕಡೆಯೂ ಕೂಡ ಇದೇ ಆಗ್ತಾ ಇದೆ. ಬಹಳಷ್ಟು ಹೋಟೆಲ್ಸ್ಗಳಲ್ಲೂ ಕೂಡ ಈ ಥರ ಮೆನ್ಯೂ ಚೇಂಜ್ ಮಾಡ್ಕೊಂಡಿದ್ದಾರೆ. ಕಡಿಮೆ ಗ್ಯಾಸಲ್ಲಿ, ಕಡಿಮೆ ಬಳಕೆ ಆಗುವಂಥ ಗ್ಯಾಸಲ್ಲಿ ಏನೆಲ್ಲ ಅಡುಗೆಯನ್ನು ಮಾಡಬಹುದು, ಎಷ್ಟು ಅಡ್ಜಸ್ಟ್ ಮಾಡ್ಬೋದು, ಎಷ್ಟು ಕಡಿಮೆ ಯೂಸ್ ಮಾಡ್ಬೋದು ಅಷ್ಟು ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲೂ ಕೂಡ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗೆ ಇಲ್ಲಿ ಅಭಾವ ಶುರುವಾಗಿದೆ. ಯುದ್ಧದ ಕಾರ್ಮೋಡದಿಂದ ಆಗ್ತಾ ಇರುವಂಥದ್ದು. ಹೌದು, ಆದಷ್ಟು ಬೇಗ ಈ ಒಂದು ಸಮಸ್ಯೆ ಬಗೆಹರಿಯುತ್ತೆ. 2 ಅಥವಾ 3 ದಿನಗಳಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಬಹುಶಃ ಇರಾನ್ ಇದಕ್ಕೆ ಪರ್ಮಿಷನ್ ಕೊಟ್ಟಿದೆ ಅನ್ನುವಂಥದ್ದು ಕೂಡ ಅಪ್ಡೇಟ್ಸ್ ಇದೆ. ಆದರೆ ಕಾದು ನೋಡಬೇಕಾಗುತ್ತೆ. ಹೀಗೆ ಮುಂದುವರೆದ್ರೆ ಎಲ್ಲವೂ ಕೂಡ ಬಂದ್ ಮಾಡಬೇಕಲ್ಲ. ಕಮರ್ಷಿಯಲ್ ಸಿಲಿಂಡರ್ ಕೊರತೆ ಹೋಟೆಲ್ ಉದ್ಯಮಕ್ಕೆ ಈಗ ಸಂಕಷ್ಟ. ಇನ್ನೆರಡು ದಿನದಲ್ಲಿ ಹುಬ್ಬಳ್ಳಿಯಲ್ಲಿ ಹೋಟೆಲ್ಗಳು ಸಂಪೂರ್ಣವಾಗಿ ಬಂದ್ ಆಗಬಹುದು. ಕಳೆದ 5-6 ದಿನಗಳಿಂದ ಸಿಗದ LPG ಸಿಲಿಂಡರ್ ಸ್ಥಗಿತ ಆಗಿದೆ. ಈಗ ಸರ್, ಈಗ ನಾವು ಅನುಭವಿಸ್ತಾ ಇರೋದಂದ್ರೆ ಏನ್ರಿ, ಮೇನ್ ಇಂಪಾರ್ಟೆಂಟ್ ಸಿಲಿಂಡರ್ ಇಲ್ಲ. ಇಲ್ಲೇ ನನ್ನ ಕಡೆ ಒಂದು 80 ಹುಡುಗರು ಊಟ ಮಾಡ್ತಿದ್ರೆ, ಈಗ 80ರ ಬರೀ 30 ಹುಡುಗರು ಅಷ್ಟೇ ಊಟ ಮಾಡಾಕೊಂತಾರೆ. ಯಾಕಂದ್ರೆ ಅವ್ರಿಗೂ ಹೊರಗೆ ಹೋಗಕ್ಕಂತ ಚಾನ್ಸ್ ಇಲ್ಲ. ಅವ್ರಿಗೆ ನಾವು ಒಲಿ ಮೇಲೆ ಮಾಡಿಕೊಟ್ಟು ನೈಟ್ ಅನ್ನ ಸಾರು, ಅನ್ನ ಸಾಂಬಾರು, ಇಲ್ಲ ಪುಳಿಯೋಗರೆ ಏನೋ ಒಂದು ಮಾಡಿಕೊಡ್ತಾ ಇದೀವಿ. ಸಿಕ್ಕಾಬಿಟ್ಟು ತೊಂದರೆ ಆಗ್ತಾ ಇದೆ. ಸಿಲಿಂಡರ್ ಅಂಕರ್ ಎಲ್ಲಿಯೂ ಸಿಗ್ತಾ ಇಲ್ಲ. ಮೇಲಾಗಿ ಕಟ್ಟಿಗೆ ತೊಗೊಂಬರ್ಬೇಕಂದ್ರೆ ಕಟ್ಟಿಗೆ ರೇಟು ಹೆಚ್ಚಿಗೆ ಐತಿ. ಕಟ್ಟಿಗೆಲೇ ಮಾಡ್ಬೋದು, ಕಟ್ಟಿಗೆ ರೇಟು ಹೆಚ್ಚಿಗೆ ಆಗ್ಬಿಟ್ಟೈತಿ. ಹಿಂಗಾಗಿ ಈಗ ತುಂಬಾ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಆಗ್ಬಿಟ್ಟೈತ್ರಿ. ಈಗ ಒಂದು ಸನಿಕ್ ಒಂದು ವಾರನ ಆತು ಸರ್, ಒಂದು ವಾರನ ಆತು. ಈಗ ಹಿಂಗಾಗಿ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟೈತಿ. ಹುಡುಗರು PG ಹುಡುಗರು ಅಂಕಲ ನಾವು ಎಲ್ಲಿ ಹೋಗಲ್ಲ, ನೀವೇನು ಮಾಡಿ ಕೊಡ್ತೀರಿ ಅದನ್ನ ನಾವು ತಿಂತೀವಿ, ಪರವಾಗಿಲ್ಲ ನೀವು ಮಾಡಿಕೊಡ್ರಿ ಅನ್ನಕೊಂತಾರ. ಯಾಕಂದ್ರೆ ಹುಡುಗರು ಅಂದ್ರೆ ಹುಡುಗರಲ್ಲಲ್ರಿ, ಅವ್ರು ನಮ್ದು PG ಆಗಾದ್ರ ಅಂದ್ರೆ ಅವ್ರನ್ನ ನಮ್ಮ ಮಕ್ಕಳವ್ರು. ಅವ್ರು ನಾವು ಹೆಂಗ್ ಮಾಡ್ಬೇಕು, ಅವ್ರಿಗೆ ಹೆಂಗ್ ಟ್ರೀಟ್ ಕೊಡ್ಬೇಕು ಅದನ್ನ ಕೊಡ್ಬೇಕು. ನಾವು ಒಲಿ ತೊಗೊಂಬಂದು ಒಲಿಲಿ ಮೇಲೆ ಮಾಡಾಕಂತೀವಿ ಸರ್ ಅದ್ರ. ಯಾಕಂದ್ರೆ ಹುಡುಗರ ಮೇಲೆ ತಂದೆ ತಾಯಿ ಬಿಟ್ಟು ಎಲ್ಲಿಂದೋ ಬಿಟ್ಟು ಎಲ್ಲೋ ಇಲ್ಲಿ ಬಂದಿರ್ತಾರ. ಅವ್ರು PGಯಾಗ ಎಲ್ಲ ಸಿಗ್ತೈತೆ ಅಂತೇಳಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಇಲ್ಲಿ ಹುಬ್ಬಳ್ಳಿಯಲ್ಲೂ ಕೂಡ ಸೇಮ್ ಇದೇ ಸಮಸ್ಯೆ ಆಗೋಗಿದೆ. ಅದರಲ್ಲೂ ಕೂಡ ಇನ್ನೇನು 2 ಅಥವಾ 3 ದಿನ ಹೀಗೆ ಮುಂದುವರೆದ್ರೆ ಬಹುಶಃ ಎಲ್ಲವೂ ಕೂಡ ಬಂದ್ ಆಗುವಂತ ಸಾಧ್ಯತೆ ಕೂಡ ಇದೆ. ಇನ್ನು ಇಲ್ಲಿ ಹುಬ್ಬಳ್ಳಿಯಲ್ಲಿ ಎಷ್ಟು ಹೋಟೆಲ್ಸ್ಗಳಲ್ಲಿ ಈ ಸಮಸ್ಯೆ ಆಗ್ತಾ ಇದೆ, ಈಗ ಎಷ್ಟು ಸಿಲಿಂಡರ್ಗಳು ಇವರಿಗೆಲ್ಲ ಸಿಗ್ತಾ ಇದೆ ಅಂತ ಹೇಳಿ? ರೋಶಿನಿ, ಬಹುತೇಕ ಏನಂತಂದ್ರೆ ಇದು ರಾಜ್ಯ ಮತ್ತು ದೇಶದಲ್ಲಿ ಉಲ್ಬಣಗೊಂಡಂತಹ ಒಂದು ಏನು ಗ್ಯಾಸ್ ಸಮಸ್ಯೆ ಹುಬ್ಬಳ್ಳಿಗೆ ಏನು ಹೊರತಾಗಿಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಪ್ರಮುಖವಾಗಿ PGಗಳಿಗೂ ಒಂದು ದೊಡ್ಡ ಸಮಸ್ಯೆ ಆಗಿದೆ ಇದು ಗ್ಯಾಸ್ ಸಿಗದಂಗಾಗಿ. ಯಾಕಂತಂದ್ರೆ ಈ PGಗಳಲ್ಲಿ ಎಲ್ಲೋ ಬೇರೆ ಬೇರೆ ರಾಜ್ಯಗಳು, ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿ ಹುಬ್ಬಳ್ಳಿ ಒಂದು ಎಜುಕೇಶನ್ ಚಲೋ ಸಿಗತ್ತಾ ಅಂತೇಳಿ ಬಂದು PGಗಳಲ್ಲಿ ಅಡ್ಮಿಷನ್ ಮಾಡ್ತಿರ್ತಾರೆ. PGಗಳಲ್ಲಿ ಹೆಂಗಂತಂದ್ರೆ ಈಗ ಮನೆ ಊಟ ಕೊಟ್ಟಂತೆ ಕೊಡ್ತಾ ಇರ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ಒಂದೊಂದು PG ಕನಿಷ್ಠ ಅಂದ್ರೆ ಒಂದು 50, 60, 100 ಹೀಗೆ ಜನಗಳನ್ನ ಅಲ್ಲಿ PG ಮಾಲೀಕರು ಇಟ್ಕೊಂಡಿರ್ತಾರೆ. ಅಂದ್ರೆ ಅವ್ರಿಗೆ ಬೆಳಗ್ಗೆ ಟಿಫನ್, ಮಧ್ಯಾಹ್ನ ಊಟ, ರಾತ್ರಿ ಊಟ, ಚಾ ಹೀಗೆಲ್ಲ ವ್ಯವಸ್ಥೆ ಕೊಡ್ತಿರ್ತಾರೆ. ಯಾಕಂದ್ರೆ ಕೆಲವು ಶ್ರೀಮಂತರ ಮಕ್ಕಳು ಹಾಸ್ಟೆಲ್ಗಳು ಇರುವ ಬದಲಿ ಎಜುಕೇಶನ್ಗೆ ಇಲ್ಲಿ ಅಡ್ಮಿಷನ್ ಮಾಡಿಸಿ PGಗಳಲ್ಲಿ ತಮ್ಮ ಒಂದು ಅಡ್ಮಿಷನ್ ನ ತಗೊಂಡು PGಗಳಲ್ಲಿ ಒಂದು ಒಳ್ಳೆ ಊಟ ಸಿಗತ್ತಾ ಅಂತ ಹೇಳಿ ಆ ಒಂದು ಹಂತದಲ್ಲಿ ಮಕ್ಕಳನ್ನ ಇಟ್ಟಿರ್ತಾರೆ. ಹೀಗಾಗಿ PGಗಳಲ್ಲಿ ಇರ್ತಕ್ಕಂಥ ಮಾಲಕರು ಸಹ ಬೇರೆ ರಾಜ್ಯಗಳ ಅಥವಾ ಬೇರೆ ಜಿಲ್ಲೆಗಳಿಂದ ಬಂದಂತ ಮಕ್ಕಳು ನಮ್ಮ ಮಕ್ಕಳ ತರ ಟ್ರೀಟ್ ಮಾಡ್ತಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ ಗೃಹ ಬಳಕೆಯ ಒಬ್ಬ ಮನೆತನಕ್ಕೆ ಯಾವ ರೀತಿ ಸಮಸ್ಯೆ ಆಗತ್ತ ಅಂತ ಒಂದು ಸಮಸ್ಯೆ ಆದಂತೆ ಇವತ್ತು PGಗಳ ಮಾಲಕರು ಇಲ್ಲಿ ಒಂದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿ ದಿವಸ ಮಕ್ಕಳಿಗೆ ಬೇರೆ ಬೇರೆ ರೀತಿಯ ಬೆಳಗಿನ ಉಪಹಾರ
ಮಧ್ಯಾಹ್ನ ಊಟ ಮತ್ತು ಸಾಯಂಕಾಲ ಊಟವನ್ನು ಪೂರೈಸುತ್ತಿರ್ತಕ್ಕಂಥ PG ಮಾಲೀಕರಿಗೆ ಇವತ್ತು ಗ್ಯಾಸ್ಗಳ ಕೊರತೆ, ಸಿಲಿಂಡರ್ಗಳ ಕೊರತೆಯಿಂದಾಗಿ 2 ಹೊತ್ತು ಊಟ, 1 ಹೊತ್ತು ಟಿಫಿನ್ ಕೊಡ್ಲಿಕ್ಕೆ ಆಗದಂತ ಪರಿಸ್ಥಿತಿ ಇಲ್ಲಿ ಹುಬ್ಬಳ್ಳಿಯಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಹೀಗಾಗಿ ಏನಂತಂದ್ರೆ PGಗಳಲ್ಲಿ ಇರ್ತಕ್ಕಂಥ ಹುಡುಗರು ಸಹ ಏನಂತಂದ್ರೆ, ಇಲ್ಲ ಅಂಕಲ್ ನಾವು ಬೇರೆ ಕಡೆ ಹೋಗಲ್ಲ, ನಾವು ಬೇರೆ ಕಡೆ ಅಡಿಗೆ ಹೊಂದಲ್ಲ, ನೀವೇ ಏನಾದ್ರೂ ಮಾಡಿಕೊಡು ಅಂದಿದ್ದಕ್ಕೆ ಈಗ ಅಟ್ಲೀಸ್ಟ್ ಒಂದು ಏನು ಸೌದೆ ಅಂದ್ರೆ ಕಟ್ಟಿಗೆ ಮೂಲಕ ಆದ್ರೂ ಅವ್ರಿಗೆ ಅನ್ನ ಸಾಂಬಾರು ಮಾಡುವ ಅಂತ ಮಾಡಿ ಅವ್ರಿಗೆ ಊಟ ಮತ್ತು ಟಿಫನ್ ಕೊಡುವ ವ್ಯವಸ್ಥೆ ಇವತ್ತು PG ಮಾಲೀಕರು ಮಾಡ್ತಾ ಇದ್ದಾರೆ. ಇದೇ ರೀತಿ 2-3 ದಿವಸದಿಂದ ಹಿಂಗೆ ಮುಂದುವರೆದ್ರೆ PGಗಳಲ್ಲಿ ಇರತಕ್ಕಂಥ ಮಕ್ಕಳ ಆ ಊಟಕ್ಕೂ ಸಹ ತೊಂದರೆ ಆಗ್ತಿದೆ ಅನ್ನೋ ಮಾತನ್ನ ಇವತ್ತು ಅಳಲನ್ನ ತುಳ್ಕೊತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಏನಂತಂದ್ರೆ PG ಮಾಲೀಕರು ನಮ್ಮ PG ಒಳಗೆ ಬಂದಂತ ಮಕ್ಕಳು ನಮ್ಮ ಮಕ್ಕಳ ಹತ್ರ ಟ್ರೀಟ್ ಮಾಡ್ತಿರ್ತೀವಿ, ಅವರಿಗೆ ದಿನನಿತ್ಯ ಬೇರೆ ಬೇರೆ ರೀತಿಯಿಂದ ಆಹಾರವನ್ನ ನಾವು ಕೊಡ್ತಾ ಇದ್ವಿ. ಇವತ್ತು ಅನ್ನ ಸಾಂಬಾರ ಕೊಡೋದು ನೋಡಿದ್ರೆ ನಮಗೂ ಒಂದು ಕಷ್ಟ ಆಗ್ತದೆ ಅನ್ನೋ ಮಾತನ್ನ ಇವತ್ತು PG ಮಾಲೀಕರು ಹೇಳಿದ್ದಾರೆ. ಯಾಕಂದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿ ವಿಶೇಷವಾಗಿ ಸುಮಾರು 2500ಕ್ಕೂ ಹೆಚ್ಚು PGಗಳು ಇದ್ರೂ ಸಹ ಎಲ್ಲಾ PGಗಳಲ್ಲಿ ಇಂಥ ಒಂದು ಪರಿಸ್ಥಿತಿ ಉಲ್ಬಣ ಆಗಿದೆ ಅಂತ ಹೇಳ್ಬೋದು ರೋಶ್ನಿ. ಎಸ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗಾಗಿ.